ಕೆಂಪೇಗೌಡರು ಅವರ ಐಕ್ಯವಾದಂತ ಸ್ಥಳವಾದ ಕೆಂಪಾಪುರದಲ್ಲಿ ನಮ್ಮ ವೇದಿಕೆಯ ತಂಡದ ಜೊತೆಗೆ ಇಲ್ಲಿಗೆ ಆಗಮಿಸಿದ್ದೇವೆ. ಇದರ ಉದ್ದೇಶ ಒಂದು ನಮ್ಮ ಜನತೆಗೆ ಇವತ್ತಿನ ಏನು ಕೆಂಪೇಗೌಡರ ಸ್ಥಿತಿಗತಿಗಳಿದ್ದನ್ನ ಅದರ ಸ್ಥಳಗಳಿಗೆ ಭೇಟಿ ನೀಡಿ ಅದರ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ಕೊಳ್ಳುವಂಥದ್ದು. ಈಗ ಸುಮಾರು ಒಂದು 7-8 ವರ್ಷಗಳ ಹಿಂದೆ ಈ ಜಾಗವನ್ನು ಕೆಂಪೇಗೌಡರ ಐಕ್ಯವಾದ ಸ್ಥಳ ಅಂತ ಹೇಳಿ ಗುರುತಿಸಿ ಇತಿಹಾಸಕಾರರು ಅದನ್ನ ಪತ್ತೆ ಹಚ್ಚಿದ್ರು. ನಂತರ ಸರ್ಕಾರ ಇದ್ರ ಬಗ್ಗೆ ಸಾಕಷ್ಟು ಅಭಿವೃದ್ಧಿನ ನಾವು ಮಾಡ್ತೇವೆ ಅಂತ ಹೇಳಿ ಸಾಕಷ್ಟು ಆಶ್ವಾಸನೆಗಳನ್ನು ನೀಡಿದರು. ಇವತ್ತು ಬಂದು ಪರಿಸ್ಥಿತಿ ನೋಡಿದ್ರೆ ಅವತ್ತು ನಾವೇನು ಒಂದು ಸುಮಾರು 7-8 ವರ್ಷ ಹಿಂದೆ ಬಂದು ನೋಡಿದ್ವು ಅದೇ ರೀತಿಯ ಒಂದು ಐಕ್ಯವಾದ ಸ್ಥಳ ಅದೇ ಪರಿಸ್ಥಿತಿಲಿದೆ. ಏನು ಕಾಲಂಗಳು ಅಥವಾ ಭೀಮ್ಗಳಾಗಿರ್ಬೋದು, ತೊಲೆಗಳಾಗಿರ್ಬೋದು ಶಿಥಿಲಗೊಂಡಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಇಲ್ಲಿ. ನಮ್ಮ ಒಂದು ಉದ್ದೇಶ ಏನಂದ್ರೆ ಅತಿ ಶೀಘ್ರದಲ್ಲೇ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಏನು ಹೆಚ್ಚಿನ ಒಂದು ಗಮನ ಕೊಟ್ಟು ಸದ್ಯಕ್ಕೆ ಈ ಐಕ್ಯವಾದ ಒಂದು ಪುಣ್ಯ ಭೂಮಿಯಲ್ಲಿ ಈ ಗೋಪುರವನ್ನ ಬಿಗಿ ಬಂದೋಬಸ್ತ್ ಮಾಡುವಂಥದ್ದು. ಬಂದೋಬಸ್ತ್ ಮಾಡಿದಂತೆ ಮುಂದಿನ ದಿನಗಳಲ್ಲಿ ಇದರ ಸುತ್ತ ಬೇಕಾದ್ರೆ ಅವರು ಅಭಿವೃದ್ಧಿ ಮಾಡ್ಲಿ, ಅದಕ್ಕೇನು ನಮ್ಮ ಪ್ರಶ್ನೆ ಇಲ್ಲ. ಆದ್ರೆ ಇದೇ ರೀತಿಯಲ್ಲಿ ಬಹಳ ದಿನಗಳು ಇದು ಮುಂದುವರೆದ್ರೆ ಮತ್ತೆ ನಾವು ಕೆಂಪೇಗೌಡ ಸಮಾಧಿ ಎಲ್ಲಿ ಅಂತ ಹುಡುಕ್ಬೇಕಾಗುತ್ತೆ. ಹಾಗಾಗಿ ನಮ್ಮ ವೇದಿಕೆ ಸದಸ್ಯರ ಜೊತೆ ಇವತ್ತು ನಾವು ಈ ಒಂದು ಜಾಗಕ್ಕೆ ಭೇಟಿ ನೀಡಿ ಸರ್ಕಾರಕ್ಕೆ ಇದ್ರ ಮೂಲಕ ಕೂಡಲೇ ಈ ಒಂದು ಪರಿಸ್ಥಿತಿಯನ್ನು ಅವಲೋಕಿಸಿ ತಮ್ಮ ಅಧಿಕಾರಿಗಳನ್ನ ಕಳಿಸಿ ಈ ಗೋಪುರವನ್ನ ಬಂದೋಬಸ್ತ್ ಮಾಡಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತೇವೆ. ಕ್ಷೇತ್ರ